ನಮಸ್ಕಾರ. ವಸುನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀನಿ ಕೃಷ್ಣನ ದರ್ಶನಕ್ಕೆ. ವಿಚಾರ ಏನಪ್ಪಾ ಅಂತಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ SV ಲಾಕ್ಸ್ ಅಂತ ಇತ್ತು, ಅದನ್ನ ಚೇಂಜ್ ಮಾಡಿ ವಸುನಿಧಿ ಅಂತ ಮಾಡಿದೀವಿ. ಅದೇ ಪ್ರಕಾರ ನಾನು ನನ್ನ ಫಸ್ಟ್ ವಿಡಿಯೋವನ್ನ ಎಲ್ಲಿ ಮಾಡೋಣ, ಎಲ್ಲಿ ಲಾಗ್ ಮಾಡ್ಲಿ ಅಂತ ವಿಚಾರ ಮಾಡಿದಾಗ ಸಮಯ ತಕ್ಕಂತೆ ನನಗೆ ಉಡುಪಿಗೆ ಒಂದು ಕರೆ ಬಂತು. ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಜೊತೆಗೆ ಕೃಷ್ಣನ ದರ್ಶನನೂ ಕೂಡ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಈ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಕೃಷ್ಣನ ದರ್ಶನ ಮಾಡಿ, ನನ್ನ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್. ಆಗಲೇ ಹೇಳದ್ನಲ್ಲ ಉಡುಪಿಗೆ ಹೋಗ್ತಾ ಇದ್ದೀನಿ ಅಂತ. ಒಬ್ಬ ವಿಶೇಷವಾದ ವ್ಯಕ್ತಿ ನನ್ನನ್ನು ಬಿಡಕ್ ಬಂದಿದ್ದಾರೆ, ತುಂಬಾ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ, ವಿಧ್ವನಿ ಯೂಟ್ಯೂಬ್ ಚಾನಲ್ ಓನರ್ ಸುಮಧ್ವ ಅಂತ ಹೇಳಿ. ನನ್ನ ಹಳೇ ಫ್ರೆಂಡು ಅಂದ್ರೆ ಒಂದು 8 ರಿಂದ 10 ವರ್ಷ. ಇದರಿಂದ ಏನ್ ಅನ್ಸುತ್ತೆ ಅಂದ್ರೆ, ಫ್ರೆಂಡ್ಶಿಪ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನ ಎಷ್ಟು ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋದು ದೊಡ್ಡ ವಿಚಾರ ಆಗುತ್ತೆ. ಹಾಗೆ ನಮ್ಮ 10 ವರ್ಷದ ಜರ್ನಿ ಸಾಕ್ಷಿ ಏನು ಅಂದ್ರೆ ಇದು ವಿಡಿಯೋ. ಅಲ್ಲಿಂದ ಇಲ್ಲಿಯವರೆಗೂ, ಸ್ಕ್ರಾಚ್ ಇಂದ ಇಲ್ಲಿಯವರೆಗೂ ಜೊತೆಗೆ ಇದೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಏನ್ ಅನ್ಸುತ್ತೆ? ಇವಾಗ ಸ್ಟಾರ್ಟಿಂಗು ಅಂಬೆಗಾಲು ನೋಡಿ, ಒಂದು ಹೊಸ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರದ್ದು ಒಂದಿದೆ ಆಲ್ರೆಡಿ, ಏನಂದ್ರೆ SV ಹೋಮ್ ಪ್ರಾಡಕ್ಟ್ ಅಂತ ಒಂದು ಚಾನಲ್ ಮಾಡಿದ್ದಾರೆ. ಅದರಲ್ಲಿ ಬರೀ ಫುಡ್ ಆ ತರದ್ದು, ಆಮೇಲೆ ಚೇಂಜ್ ಮಾಡಿದೀವಲ್ಲ, ಅಲ್ಲ ಹೋಮ್ ಪ್ರಾಡಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ SV ಹೋಮ್ ಪ್ರಾಡಕ್ಟ್ ಅಂತ ಇದೆ. ಅದ್ರಲ್ಲಿ ಎಲ್ಲಾ ಸಾಂಬಾರ್ ಪುಡಿ, ಹುಳಿ ಪುಡಿ ಅದನ್ನೆಲ್ಲ ಮಾಡ್ತಾ ಇದಾರೆ. ಆಮೇಲೆ ಒಂದು ಹಂಗೆ ಯೂಟ್ಯೂಬ್ ಒಂದು ಮಾಡಿ ಚೆನ್ನಾಗಿರುತ್ತೆ ಅಂತ ಸುಮ್ನೆ ಹಂಗೆ ಫ್ರೆಂಡ್ಸ್ ಮಾತಾಡ್ಕೊಂಡ್ ಕೂತಾಗ ಹಂಗೆ ಮಾತ್ ಬಂತು. ಇವಾಗ ವಸುನಿಧಿ ವ್ಲಾಗ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ನ ಮಾಡಿದ್ದಾರೆ. ಅದು ಏನಂದ್ರೆ ಅವ್ರು ಅಲ್ಲಿ ನಮ್ಗೆ ಫುಡ್ ಬಗ್ಗೆನು, ಅಡಿಗೆ ಬೇರೆ ಬೇರೆ ಅಡಿಗೆದು ಎಲ್ಲ ಬರುತ್ತೆ. ಆಮೇಲೆ ಫುಡ್ ಬ್ಲಾಗ್ ಆಯ್ತು, ನಮಗೆ ಈ ತರ ಟ್ರಾವೆಲ್ ಲಾಗು, ಡೈಲಿ ಬ್ಲಾಗು ಎಲ್ಲಾನು ಬರ್ತಾ ಇರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಚಾರ ಏನು ಅಂದ್ರೆ, ಏನೇ ಹೊಸದಾಗಿ ಪ್ರಯತ್ನ ಮಾಡ್ಬೇಕಂದ್ರು ಯಾರು ಹೆದರ್ಬೇಡಿ. ಹೌದು, ಫಸ್ಟ್ ಜನಗಳಿಂದ ಹೆದರ್ಬೇಡಿ. ಇವಾಗ ನೋಡಿ, ನಾವು ಹಿಂಗ್ ಮಾತಾಡ್ತಾ ಇದೀವಲ್ಲ, ಇಲ್ಲಿ ಸುತ್ತಮುತ್ತ ಹೋಗೋರೆಲ್ಲ ನೋಡ್ತಾ ಇದಾರೆ, ಯಾರಪ್ಪ ಇವ್ರು ಹುಚ್ಚರು ಹಿಂಗೆ ರೋಡಲ್ಲಿ. ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಸರಿಯಾದ ಪ್ಲಾಟ್ಫಾರ್ಮ್ ಇದು. ಹೌದು, ಯಾರು ಹೆದರ್ಬೇಡಿ ಅಷ್ಟೇ. ನಾವು ಹೆದರ್ಕೊಂಡೇ ಶುರು ಮಾಡಿದ್ದು, ಇವಾಗ ಹೆದರಿಕೆ ಇಲ್ಲ ಅಷ್ಟೇ. ಮಾಡಿ ಎಲ್ಲ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸ ವಿಡಿಯೋ ಬರ್ತಾ ಇರುತ್ತೆ. ಇವಾಗ ಈ ಸದ್ಯಕ್ಕೆ ಇವರು ಉಡುಪಿಗೆ ಹೋಗ್ತಾ ಇದಾರೆ. ಉಡುಪಿಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನ್ ಇರುತ್ತೆ, ಏನು ಉಡುಪಿ ಬಗ್ಗೆ ಸ್ವಲ್ಪ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಆಮೇಲೆ ಅವ್ರು ಹೋಗ್ತಾ ಇರೋ ಮೇನ್ ರೀಸನ್ ಏನು ಅನ್ನೋದನ್ನು ನಿಮ್ಗೆ ಹೇಳ್ತಾರೆ. ಅದನ್ನ ನೋಡಿ ಹಿಂಗೆ ಸಪೋರ್ಟ್ ಮಾಡಿ. ಅಲ್ಲೆಲ್ಲ ಜನರಿಗೆ ಗೊತ್ತಿರುತ್ತೆ, ಆದ್ರೂ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನನ್ನ ಹೊಸದಾದ ಪ್ರಯತ್ನ, ಹಾಗಾಗಿ ಅದಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಇವಾಗ ಬಂದು ಇಳಿದದ್ದು ಕಂಕನಾಡಿ ಕಾರ್ಯಕ್ರಮದ ಮೇಲೆ ಬಂದಿದ್ದೆ. ನಾನು ನಾವು ನಿನ್ನೆ ಕಂಕನಾಡಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಹೊರಟು ನಿನ್ನೆ ರಾತ್ರಿ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ನಾನು ಉಳ್ಕೊಂಡಿರುವ ಜಾಗ ಬಂದು ಉತ್ತರಾದಿ ಮಠ, ನಮ್ಮ ಮಠ. ಆ ಉತ್ತರಾದಿ ಮಠದಲ್ಲಿ ಒಳ್ಳೆ ರೂಮ್ಗಳ ವ್ಯವಸ್ಥೆಗಳಿದೆ. ಆ ರೂಮಲ್ಲಿ ನಾನು ಉಳ್ಕೊಂಡಿದ್ದು. ಮತ್ತೆ ಈಗ ಸ್ನಾನ ಎಲ್ಲ ಮುಗಿಸಿ ಕೃಷ್ಣನ ದರ್ಶನ ಆಯ್ತು. ಅದರ ಕೃಷ್ಣನ ದರ್ಶನಕ್ಕೆ ಮೊಬೈಲ್ ಅಲಾವ್ ಇಲ್ಲ, ಹಾಗಾಗಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಇವಾಗ ನಿಮಗೆ ರಥಬೀದಿ, ಇದು ಕೃಷ್ಣನ ಒಂದು ರಥಬೀದಿ. ಇಲ್ಲಿ ಎಲ್ಲ ಒಂದೊಂದು ಮಠಗಳ
ಒಂದೊಂದು ಮಠಗಳು ಬರುತ್ತೆ. ಇದು ಇದು ಕೃಷ್ಣನ ರಥಬೀದಿ. ಈ ಉಡುಪಿ ಇದು ಕೃಷ್ಣನ ದ್ವಾರ ಬಾಗಿಲು, ಅಂದ್ರೆ ಕೃಷ್ಣನ ದರ್ಶನಕ್ಕೆ ಹೋಗುವ ಎಂಟ್ರನ್ಸ್. ಉಡುಪಿಯ ಕಂಡೀರ, ಉಡುಪಿಯ ಕೃಷ್ಣನ ಕಂಡೀರ ಅಂತ ಹೇಳಿದ ಹಾಗೆ ಇದು ಅನಂತೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಒಂದು ಕಂಬ. ಅಂದ್ರೆ ಶ್ರೀಮದಾಚಾರ್ಯರು ಹುಟ್ಟಬೇಕಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಮೇಲುಗಡೆ ನಿಂತು ಜಗತ್ತನ್ನು ಉದ್ಧಾರ ಮಾಡುವಂತಹ ಶಕ್ತಿ ಜನಿಸ್ತಾ ಇದೆ ಎಂಬುದಾಗಿ ಊರಿಗೆ ಕೂಗಿ ಹೇಳುವ ಹಾಗೆ ಈ ಕಂಬದ ಮೇಲೆ ನಿಂತೆ ಕೂಗಿದ್ದು. ಇದು ಅನಂತೇಶ್ವರನ ದೇವಸ್ಥಾನ. ಶ್ರೀಮದಾಚಾರ್ಯರು ತಮ್ಮ ಶಿಷ್ಯಂದರಿಗೆ ಪಾಠ ಹೇಳಬೇಕಾದರೆ ಅದೃಶ್ಯರಾಗಿರ್ತಕ್ಕಂತಹ ಸ್ಥಳ ಅನಂತೇಶ್ವರ ದೇವಸ್ಥಾನ. ಇದು ಉಡುಪಿಯ ಕೃಷ್ಣನ ಮಂದಿರದಲ್ಲಿರ್ತಕ್ಕಂತಹ ಸಾಮೂಹಿಕ ಊಟದ ವ್ಯವಸ್ಥೆಗೆ ದಾರಿ. ಈಗ ತಾನೇ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಮೊಬೈಲ್ ಅಲೌಡ್ ಇರಲಿಲ್ಲ. ಇದು ಕನಕ ಮಂಟಪ ಅಂತ ಹೇಳಿ, ಕನಕ ಮಂಟಪದ ಹತ್ತಿರವೇ ಇವಾಗ ಕೆಳಗಡೆ ಎಲ್ಲ ನಮಸ್ಕಾರ. ಆಗಲೇ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಒಳಗಡೆ ಅಲ್ಲಿ ಅಲಾವ್ ಇರಲಿಲ್ಲ, ಅಲಾವ್ ಮಾಡಿರಲಿಲ್ಲ ಫೋನು. ಹಾಗಾಗಿ ಯಾಕಂದರೆ ಕೃಷ್ಣನ ಪ್ರಸಾದ ತುಂಬ ಮುಖ್ಯ, ಅನ್ನಬ್ರಹ್ಮ, ಹಾಗಾಗಿ ತುಂಬ ಮುಖ್ಯ. ನಾವು ಉಳ್ಕೊಂಡಿರೋ ಉತ್ತರಾದಿ ಮಠದಲ್ಲಿ ಒಂದು ಚಿಕ್ಕದಾದ ಗೋಶಾಲೆ ಇದೆ, ನೋಡ್ಕೊಳ್ಳಿ. ಗೋಶಾಲೆ ಹೆಸರುಗಳು ಗೊತ್ತಿಲ್ಲ, ಬಟ್ ಆದರೆ ಗೋಶಾಲೆ ತುಂಬ ಚೆನ್ನಾಗಿರೋ ಹಸುಗಳಿದೆ, ತುಂಬ ಮುದ್ದಾಗಿದೆ ಹಸುಗಳು. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಉಡುಪಿ ಕೃಷ್ಣಂದು. ಸೊ ಮೊದಲೇ ಸತಿ ವಿಡಿಯೋ ಮಾಡ್ತಾ ಇರೋದು, ಗೊತ್ತಾಗಲ್ಲ ಹೇಗೆ ಮಾಡಬೇಕು ಅಂತ. ಬಟ್ ಆದರೆ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ನಮಸ್ಕಾರ. ಮತ್ತೆ ಮುಂದೆ ಬರುವ ವಿಡಿಯೋಗಳಲ್ಲಿ ಸಿಗ್ತೇನೆ. ನಮಸ್ಕಾರ. ಇದೇ ಕುಂಜಾರುಗಿರಿ ಬೆಟ್ಟ. ಅಲ್ಲಿ ಎದುರುಗಡೆ ಕಾಣೋದು ಪರಶುರಾಮ ದೇವರ ಬೆಟ್ಟ. ರುದ್ರ ರಮಣೀಯವಾದ ಸ್ಥಳ, ಅತ್ಯದ್ಭುತವಾದ ಸ್ಥಳ. ಇನ್ನೊಂದು ವಿಚಾರ ಏನಂದ್ರೆ, ಈ ಕುಂಜಾರುಗಿರಿಯಲ್ಲಿ ದುರ್ಗಾದೇವಿಯ ಸನ್ನಿಧಾನ ಇದೆ. ಈ ದುರ್ಗಾದೇವಿಯ ಸನ್ನಿಧಾನ ಪರಶುರಾಮ ದೇವರು ಪ್ರತಿಷ್ಠಾಪಿಸಲ್ಪಟ್ಟ ದುರ್ಗಾದೇವಿ ಪ್ರತಿಮೆ ಅಂತ ಹೇಳ್ತಾರೆ. ಈ ಕುಂಜಾರುಗಿರಿಯಲ್ಲಿ ಇರ್ತಕ್ಕಂತಹ ಬೆಟ್ಟಗಳು ಏನಿದೆಯಲ್ಲ, ಆ ಎರಡೂ ಬೆಟ್ಟಗಳು ಆನೆಯ ರೂಪದಲ್ಲಿ ಇದೆ ಅಂತೆ. ಅಂದ್ರೆ ಪರಶುರಾಮ ದೇವರ ಬೆಟ್ಟ ಮತ್ತೆ ದುರ್ಗಾದೇವಿಯ ಬೆಟ್ಟ ಆನೆ ರೂಪದಲ್ಲಿ ಇರೋದಕ್ಕೆ ಇದಕ್ಕೆ ಕುಂಜಾರುಗಿರಿ ಅಂತ ಕರೀತಾರೆ. ಹಾಗಾಗಿ ಈ ದುರ್ಗಾ ಬೆಟ್ಟಕ್ಕೆ ಎರಡು ರೀತಿಯಾದ ಮಾರ್ಗ, ಒಂದು ವಾಹನದ ಮಾರ್ಗ ಇದೆ, ಇನ್ನೊಂದು ನಡೆದುಕೊಂಡು ಮೆಟ್ಟಲನ್ನು ಹತ್ಕೊಂಡು ಬಂದು ದರ್ಶನ ಪಡೆಯುವಂತಹ ಎರಡು ವ್ಯವಸ್ಥೆಗಳು ಕೂಡ ಇದೆ. 250ರಿಂದ 300 ಮೆಟ್ಟಲುಗಳಿವೆ ಅಂತ ಹೇಳ್ತಾರೆ. ಹಾಗಾಗಿ ಕುಂಜಾರುಗಿರಿಯ ದುರ್ಗಾದೇವಿಯ ಸನ್ನಿಧಾನ ನೋಡಿ ಇದೆ. ಕುಂಜಾರುಗಿರಿ ಬೆಟ್ಟದ ದುರ್ಗಾದೇವಿಯ ಹೊರನೋಟ, ಒಳನೋಟ ನೋಡ್ತೇನೆ. ಮೊಬೈಲ್ ಲೈವ್ ಇದ್ರೆ ತೋರಿಸಬಹುದು, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ತುಂಬಾ ಅತ್ಯದ್ಭುತವಾಗಿ ಸುಂದರವಾದ ದೇವಸ್ಥಾನ ಇದು. ಮತ್ತೆ ಜೀರ್ಣೋದ್ಧಾರ ಆದ ದೇವಸ್ಥಾನ ಇದು. ಯಾವ ಸಮಯದಲ್ಲಿ ಮಾಡಿದ್ದಾರೆ ನೋಡ್ಬೇಕು, ಬಟ್ ಆದ್ರೆ ಇದು ಜೀರ್ಣೋದ್ಧಾರ ಆದಂತಹ ದೇವಸ್ಥಾನ. ಒಳಗಡೆ ಅಂತೂ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಫೋಟೋದಲ್ಲಿ ದುರ್ಗಾದೇವಿಯ ರೂಪ ನೋಡಬಹುದು. ವಿಚಾರ ಏನಂದ್ರೆ, ಇದಕ್ಕೆ ವಿಮಾನ ನಗರಿ ಅಂತ ಕರೀತಾ ಇದ್ರು.
ಈ ವಿಮಾನ ನಗರಿ ಅಂದ್ರೆ ಹಿಂದಿನ ಕಾಲದಲ್ಲಿ ಆ ದೇವತೆಗಳು, ಹಿಂದಿನ ಕಾಲ ಅಂದ್ರೆ ತುಂಬಾ ದ್ವಾಪರದಲ್ಲಿ ಹಾಗೆ 5,000 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ವಿಚಾರ ಏನಪ್ಪಾ ಅಂತಂದ್ರೆ ಅವಾಗಿನ ದೇವತೆಗಳೆಲ್ಲ ವಿಮಾನದಲ್ಲಿ ಬಂದು ದುರ್ಗಾದೇವಿಯ ದರ್ಶನವನ್ನ ಹಾಗೂ ಪೂಜೆಯನ್ನ ಸೇವೆಯನ್ನ ಮಾಡಿ ಹೋಗ್ತಾ ಇದ್ರಂತೆ. ಇಲ್ಲಿನ ಮೂಲ ನಿವಾಸಿಗಳು ಹೇಳೋದು. ಮತ್ತೆ ಈ ಪಾಜಕ ಕ್ಷೇತ್ರ, ಶ್ರೀಮದಾಚಾರ್ಯರು ಜನ್ಮ ತಾಳಿರ್ತಕ್ಕಂತಹ ಸ್ಥಳ ಪಾಜಕ ಕ್ಷೇತ್ರ. ಆಚಾರ್ಯ ಮಧ್ವರು ನಮಗೆ ಅನೇಕ ವಿಧವಾಗಿ ಜನ್ಮಗಳ ಉದ್ಧಾರಗಳನ್ನ ಮಾಡ್ಕೋಬೇಕು ಅಂದ್ರೆ ಆಚಾರ್ಯರ ಮಹತ್ವ ತಿಳ್ಕೊಳ್ಬೇಕಂತೆ. ಅಷ್ಟು ಗೊತ್ತಿಲ್ಲ, ಆದ್ರೂ ಕಿಂಚಿತ್ತು ತಿಳಿಸಬಲ್ಲೆ. ಅಪಿತೃಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದೃಶ್ಯಾದೃಶಂ ವಿಶದಾಂ ಜಯಂತಿ ಮಧ್ಯಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ. ಹುಣಸೆ ಬೀಜ ಕೊಟ್ಟು ಸಾಲ ತೀರಿಸಿದ ಸ್ಥಳ ಬಾಲ್ಯದ ವಯಸ್ಸಿನಲ್ಲಿ. ಶ್ರೀಮದಾಚಾರ್ಯರು ಹಾಲು ಮತ್ತು ಮೊಸರಿನ ಪಾತ್ರೆ ಮೇಲೆ ಕಲ್ಲು ಮುಚ್ಚಿದ ಜಾಗ. ಇದೇ ಕಲ್ಲು. ಏನಪ್ಪಾ ಅಂತಂದ್ರೆ ಇಲ್ಲಿ ವಾಸುದೇವ ತೀರ್ಥ ಅಂತ ಹೇಳಿ ಒಂದು ತೀರ್ಥ ಇದೆ. ಅದು ತೀರ್ಥ ಯಾಕೆ ಅಂತಂದ್ರೆ ಇಲ್ಲಿ ಶ್ರೀಮದಾಚಾರ್ಯರು ತಮ್ಮ ಬಾಲ್ಯದ ವಯಸ್ಸಿನಲ್ಲಿ ಪರಶುರಾಮರು ನಿರ್ಮಾಣ ಮಾಡಿರ್ತಕ್ಕಂತಹ ಚಕ್ರ ತೀರ್ಥ, ಬಾಣತೀರ್ಥ, ಬಿಲ್ಲಿನ ತೀರ್ಥದಲ್ಲಿ ಹೋಗಿ ಮಿಂದು ಬರುವಾಗ ತಾಯಿಗೆ ಗಾಬರಿ ಆಯ್ತಂತೆ. ಅಂದ್ರೆ ಚಿಕ್ಕ ಮಗು ದಟ್ಟ ಕಾಡಿನಲ್ಲಿ ಓಡಾಡ್ತಾ ಇದೆ ಎಂದಾಗ ಅವಾಗ ತಮ್ಮ ಉಪನಯನದ ನಂತರ ತಮ್ಮ ದಂಡದಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ತೀರ್ಥವೇ ಇದು ವಾಸುದೇವ ತೀರ್ಥ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಪಾಜಕಕ್ಕೆ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ನನ್ನ ವಿಡಿಯೋದಲ್ಲಿ ಒಂದು ಬಾರಿ ತೋರಿಸ್ತೇನೆ. ಇದೇ ವಾಸುದೇವ ತೀರ್ಥ ಹೇಳಿದ್ನಲ್ಲ ಆಗಲೇ, ಇದೇ ವಾಸುದೇವ ತೀರ್ಥ. ತಮ್ಮ ದಂಡದಿಂದ ಸೃಷ್ಟಿಸಿದಂತಹ ತೀರ್ಥವೇ ಈ ವಾಸುದೇವ ತೀರ್ಥ. ಈ ವಾಸುದೇವ ತೀರ್ಥ ಮಹತ್ವ ಏನಂದ್ರೆ ಎಲ್ಲ ಚಕ್ರ ತೀರ್ಥ ಮತ್ತು ಬಾಣ ತೀರ್ಥ, ಪರಶು ತೀರ್ಥದಲ್ಲಿ ಏನು ಸ್ನಾನ ಮಾಡಿದ ಪುಣ್ಯ ಬರ್ತದೋ ಇಲ್ಲಿ ಬಂದು ಈ ಪುಷ್ಕರಣಿಯನ್ನು ಸ್ನಾನ ಮಾಡಿದಾಗ ಅದರ ಫಲ, ಆ 4 ಸ್ನಾನದ ಫಲ ಈ ಪುಷ್ಕರಣಿಯಲ್ಲಿ ಮಾಡಿದಾಗ ಸಿಗ್ತದೆ ಅನ್ನುವ ಪ್ರಖ್ಯಾತ. ನಾವು ಪ್ರತಿಯೊಂದು ಕ್ಷೇತ್ರಕ್ಕೂ ಹೋದಾಗ ಅಥವಾ ಕ್ಷೇತ್ರದ ದರ್ಶನ ಮಾಡಿದಾಗ ನಾವು ಕೇಳಿಕೊಳ್ಳೋದು ತುಂಬ ಜಾಸ್ತಿ, ಅದು ಬೇಕು ಇದು ಬೇಕು ಅಂತ. ಕ್ಷೇತ್ರ ಅಂದರೆ ಏನು ಅಂತಂದರೆ ನಮ್ಮ ಎಲ್ಲ ಪಾಪಗಳನ್ನು ಹರಣ ಮಾಡುವಂತಹ ಸ್ಥಳ ಯಾವುದು? ಕ್ಷೇತ್ರ. ಯಾವುದೇ ಕ್ಷೇತ್ರ ಹೋಗಿ ಆ ಕ್ಷೇತ್ರದಲ್ಲಿ ನಾವು ಬೇಡುವಂಥದ್ದು ಒಂದಾದರೆ ನಮ್ಮ ಅನೇಕ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕು. ಹಿಂದೆ ತೀರ್ಥ ಪ್ರಬಂಧದಲ್ಲಿ ಆಚಾರ್ಯ ಅಂದರೆ ವಾದಿರಾಜ ತೀರ್ಥರು ತಿಳಿಸಿದಂತೆ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೆ ಅಥವಾ ಸಮುದ್ರವೋ ನದಿಯೋ ಅಲ್ಲೇನಾದರೂ ಇದ್ದರೆ ಅಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಸಜ್ಜನರನ್ನು ಅವರನ್ನು ಕರೆದು ಅವರಿಗೆ ನಾವು ಮಾಡಿದಂತಹ ಎಲ್ಲ ಪಾಪದ ವಿಚಾರಗಳನ್ನು ಅವರಿಗೆ ತಿಳಿಸಿ ಸ್ನಾನ ಮಾಡುತ್ತೇನೆ ಎಂಬುದಾಗಿ ಆಜ್ಞೆಯನ್ನು ತೆಗೆದುಕೊಂಡು ನಂತರದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಇವಾಗಿನ ಕಾಲದಲ್ಲಿ ಯಾರೋ ಅಷ್ಟು ಸಜ್ಜನರಿರೋದಿಲ್ಲ, ನಾವು ಹೇಳಿಕೊಳ್ಳೋದಕ್ಕೂ ಅಷ್ಟು ಮುಜುಗರವಾಗಿರುತ್ತದೆ. ಹಾಗಾಗಿ ನಾವು ಕ್ಷೇತ್ರಕ್ಕೆ ಬಂದು ಒಂದೇ ಒಂದು ವಿಚಾರ ಏನು ಅಂದರೆ ನಮ್ಮ ಪಾಪಕರ್ಮಗಳನ್ನು ಹಾಗೂ ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಸ್ಥಳವೇ ಕ್ಷೇತ್ರ. ಹಾಗಾಗಿ ತಾವೆಲ್ಲರೂ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ನೀವು ನಿಮ್ಮ ಪಾಪಗಳನ್ನು ಕಳೆದುಕೊಂಡು ದೇವರಲ್ಲಿ ಮನಸ್ಸಿಟ್ಟು ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ತಗೊಂಡು ಬನ್ನಿ ಅಷ್ಟೇ. ಮುಂದಿಂದೆಲ್ಲ ಕೆಲಸ ಭಗವಂತ ಮಾಡ್ತಾನೆ ಎಂಬುದಾಗಿ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಈ ಉಡುಪಿ ಕ್ಷೇತ್ರದ ಲಾಗನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಹೀಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೆ ಇನ್ಫಾರ್ಮೇಷನ್ಗೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದು ನನ್ನ ಮೊದಲ ವಿಡಿಯೋ, ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ. ನಮಸ್ಕಾರ.